ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಕಡಿಮೆ ಜಾಗ ಇರುವವರು ಹೆಚ್ಚು ವರಮಾನ ಪಡೆಯುವುದಕ್ಕೆ ಸೂಕ್ತವಾದ ಬೆಳೆಯ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇದು ಗಾಂಧಾರಿ ಮೆಣಸಿನ ಗಿಡ ಅಥವಾ ಸೂಜಿ ಮೆಣಸು ಅಂತಲೂ ಕೂಡ ಹೇಳ್ತೀವಿ. ಇಂಗ್ಲೀಷಲ್ಲಿ ಬರ್ಡ್ ಐ ಚಿಲ್ಲಿ ಅಂತ ಹೇಳ್ತೀವಿ. ಇದು ಕಡಿಮೆ ಜಾಗ ಇರುವವರು ಈ ರೀತಿಯ ಗಿಡವನ್ನು ಹಾಕಿದರೆ ಹೆಚ್ಚಿನ ವರಮಾನವನ್ನು ಪಡೆಯಬಹುದು. ಈ ಗಿಡದ ಸ್ಪೇಸಿಂಗ್ ಬಂದು 3 ಅಡಿಗಳ ಅಂತರವಿರುತ್ತದೆ, 3x3 ಆಗಿರುತ್ತದೆ. ಹಾಗಾಗಿ 1 ಎಕರೆಯಲ್ಲಿ 4840 ಗಿಡಗಳನ್ನು ಹಾಕಬಹುದು. ಹಾಗೂ ಈ ಗಿಡವು ತುಂಬ ಶೀಘ್ರವಾಗಿ ಇಳುವರಿಯನ್ನು ಕೊಡುತ್ತದೆ. ಅಂದರೆ ನೀವು ಈ ಗಿಡವನ್ನು ನೆಟ್ಟ 5 ತಿಂಗಳ ಅಂತರದಲ್ಲಿ ಇದರ ಇಳುವರಿ ಸ್ಟಾರ್ಟ್ ಆಗುತ್ತದೆ ಹಾಗೂ ವರ್ಷಕ್ಕೆ 3 ಬಾರಿ ಇಳುವರಿಯನ್ನು ಕೊಡುತ್ತದೆ. ಈ ಗಿಡಗಳ ನಿರ್ವಹಣೆ ತುಂಬ ಸುಲಭವಾಗಿದ್ದು ಇದು ಎಲ್ಲ ಪ್ರದೇಶದಲ್ಲಿ ಕೂಡ ಚೆನ್ನಾಗಿ ಬೆಳೆಯುತ್ತದೆ. ಹಾಗಾಗಿ ನೀವು ಕಡಿಮೆ ಜಾಗ ಇದ್ದವರು ಈ ರೀತಿಯ ಬೆಳೆಯನ್ನು ಬೆಳೆದು ಉತ್ತಮ ವರಮಾನವನ್ನು ಪಡೆಯಬಹುದು. ಸಾಧಾರಣವಾಗಿ ಒಂದು ಗಿಡದಿಂದ ವರ್ಷಕ್ಕೆ 500 ಗ್ರಾಂಗಳಷ್ಟು ಒಣಮೆಣಸು ಸಿಗುತ್ತದೆ. ಇದನ್ನು ನಾವು 3 ವರ್ಷಗಳ ಕಾಲ ಸ್ಟೋರ್ ಮಾಡಿ ಇಡಬಹುದು. ಹಾಗೂ ಅವರೇಜ್ ಮಾರ್ಕೆಟ್ ಬೆಲೆ ಬಂದು 600 ರೂಪಾಯಿ ಆಗಿರುತ್ತದೆ. ಈ ಗಿಡಕ್ಕೆ ಕಾಯಿಲೆಗಳು ತುಂಬ ಕಡಿಮೆ ಬರುತ್ತದೆ. ಹಾಗಾಗಿ ಇದರ ನಿರ್ವಹಣೆ ಕೂಡ ತುಂಬ ಸುಲಭವಾಗಿರುತ್ತದೆ. ಒಂದು ವಿಷಯ ಏನೆಂದರೆ, ಈ ಗಿಡದ ಮೆಣಸನ್ನು ಗಿಳಿಗಳು ಅಥವಾ ನವಿಲುಗಳು ತಿನ್ನುತ್ತದೆ. ಅದು ಹಣ್ಣಾದ ಮೆಣಸನ್ನು ಮಾತ್ರ ತಿನ್ನುತ್ತದೆ. ಹಾಗಾಗಿ ನೀವು ಇದು ಹಣ್ಣು ಆಗುವ ಮೊದಲೇ ಕೊಯ್ಯಬಹುದು ಅಥವಾ ನೀವು ಇದರ ಮೇಲೆ ಹಳೆಯ ಮೀನಿನ ಬಲೆಗಳನ್ನು ಹಾಕಿದರೆ ಗಿಳಿ ಮತ್ತು ನವಿಲು ತಿನ್ನುವುದರಿಂದ ರಕ್ಷಿಸಬಹುದು. ಈ ಸೂಜಿ ಮೆಣಸು ಉತ್ತಮ ಮೆಡಿಸಿನ್ ವ್ಯಾಲ್ಯೂವನ್ನು ಹೊಂದಿದೆ. ಹಾಗಾಗಿ ಇದಕ್ಕೆ ಮಾರುಕಟ್ಟೆಯಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಒಂದು ವರ್ಷಕ್ಕೆ ಸರಾಸರಿ 2 ರಿಂದ 2.5 ಟನ್ ಮೆಣಸು 1 ಎಕರೆಯಲ್ಲಿ ದೊರೆಯುತ್ತದೆ. ಸಾಧಾರಣ ಮಾರುಕಟ್ಟೆ ಬೆಲೆ 600 ರೂಪಾಯಿ ಇರುತ್ತದೆ. ಇದರಿಂದ 1 ಎಕರೆಯಲ್ಲಿ 10 ರಿಂದ 12 ಲಕ್ಷ ರೂಪಾಯಿಗಳ ವರಮಾನ ದೊರೆಯುತ್ತದೆ. ಕಡಿಮೆ ಜಾಗ ಹೊಂದಿರುವವರು ಶೀಘ್ರ ವರಮಾನಕ್ಕಾಗಿ ಈ ಬೆಳೆಯನ್ನು ಬೆಳೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.